ಆಂಟೀಸ್ ಅಂಕಲ್ ಆಂಟೀಸ್ಗೆ ನಿಮ್ಮ ಪ್ರೀತಿಯ ನಯನ ಶರತ್ ಮಾಡುವ ನಮಸ್ಕಾರಗಳು. ಅಡುಗೆ ಮನೆಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬರೀ ಉಪ್ಪು ಖಾರ ಹಾಕಿದ್ರೆ ಅಡುಗೆ ಆಗಲ್ಲ, ಅದಕ್ಕೆ ಪ್ರೀತಿ ಅನ್ನೋ ಮಸಾಲೆ ಹಾಕ್ಬೇಕು, ಜೊತೆಗೆ ಈ ನನ್ನ ನಗುವಿನ ಒಗ್ಗರಣೆ ಇರಬೇಕು. ಆಗ ಸಿಂಪಲ್ ಆಗಿರೋ ಅಡುಗೆನೂ ಸೂಪರ್ ಆಗಿ ಹೋಗ್ಬಿಡುತ್ತೆ. ಇದು ಸನುದಿಯ ಪ್ರೆಸೆಂಟ್ಸ್ ಅಡುಗೆ ಮನೆ ಪವರ್ಡ್ ಬೈ SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸು ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ಅಡುಗೆಯಲ್ಲಿ ಬಳಸ್ತಕ್ಕಂಥ ಎಲ್ಲಾ ಸಾಮಗ್ರಿಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ಗಳಲ್ಲಿ ಲಭ್ಯವಿದೆ. ಸ್ಪೆಷಲ್ ಪಾರ್ಟ್ನರ್ಸ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವತ್ತು ಬರ್ತಾ ಇರುವಂತಹ ಸ್ಪೆಷಲ್ ಗೆಸ್ಟ್ ನಗು ಮಲ್ಲಿಗೆಯಂತೆ, ಮಾತು ಮುತ್ತಿನ ಹಾರದಂತೆ, ಕಣ್ಣೋಟ ನೂರಾರು ಕಲೆಗಳ ಮುನ್ನುಡಿಯಂತೆ, ಕೋಟಿ ಕನ್ನಡಿಗರ ಹೃದಯ ಗೆದ್ದಿರುವಂತಹ ಸ್ಯಾಂಡಲ್ವುಡ್ ನ ಸಾರ್ವಕಾಲಿಕ ಸುಂದರಿ ವಿನಯ ಪ್ರಸಾದ್ ಮೇಡಮ್. ಆಹಾ ವಾರೆ ವಾ ವಾರೆ ವಾ ವಾರೆ ವಾ ವಾರೆ ಬಾ ಅಂದ್ಯಮ್ಮ. ನಂಗೆ ಬಾರೆ ಬಾ ಬಾರೆ ಬಾ. ಅಯ್ಯೋ ದೇವ್ರೆ, ಆಗಲ್ಲ. ಹೇಳಿದ್ರೆ ಏನು ತೊಂದ್ರೆ ಇಲ್ಲ. ಯಾಕೆ? ಬಾರೆ ಬಾ ಶೋಗೆ ಬಾರೆ ಬಾ. ನಾನು ನಿಮ್ಮನ್ನ ಮೇಡಮ್ ಸಂತೆಯಲ್ಲಿ ಹಾಫ್ ರೇಟಿಗೆ ಮಾರ್ಬಿಡ್ತಾರೆ ಮೇಡಮ್ ನನ್ನ ಜನ. ವೆಲ್ಕಮ್ ಟು ನನ್ನ ಪ್ರೀತಿಯ ಅಡುಗೆ ಮನೆ. ತುಂಬಾ ತುಂಬಾ ಖುಷಿ ಆಯಿತು. ಬನ್ನಿ, ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ ನನಗೆ. ನೀವು ನನ್ನ ಹೃದಯಕ್ಕೆ ಹತ್ರ ಅಲ್ವಾ ಮೇಡಮ್? ಸೊ ನನ್ನ ಹೃದಯ ಇರೋ ಕಡೆ ನೀವು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓ ಮೈ, ಕೇಳಿಸ್ತಿದ್ಯಾ ಮೇಡಮ್? ಲವ್ ಡಬ್ ಅಂತ ದಗ್ ದಗ್ ಜೋರಾಗಿ ಕೇಳಿಸ್ತಾ ಇದೆ. ವಾ, ನನಗೆ ಮೈಕ್ ಸೌಂಡ ಮ್ಯಾಮ್? ನನ್ನ ಹೃದಯ ಸೌಂಡ್ ಅಲ್ವಾ? ಆಫ್ಟರ್ ಸೋ ಮೆನಿ ಡೇಸ್ ನನಗೊಂಥರ ಹುಮ್ಮಸ್ಸು. ಪಾರ್ಕ್ ಬಂದಿದ್ಯಪ್ಪ ನನ್ನ ಕಿಚನ್ಗೆ ಅನ್ನೋ ಥರದ್ ಒಂದು ಖುಷಿ ಇದೆ ನನಗೆ ಇವತ್ತು. ಎವರ್ ಗ್ರೀನ್ ಸ್ಟಾರ್. ನನಗೊಂದು ಚಿಕ್ಕ ಡೌಟ್ ಇದೆ ಮೇಡಮ್. ಹುಟ್ಟಿದ ಮೇಲೆ ನಿಮ್ಗೆ ವಿನಯ ಪ್ರಸಾದ್ ಅಂತ ಹೆಸರಿಟ್ರು, ಅಥವಾ ಬೆಳೀತಾ ಬೆಳೀತಾ ನಿಮ್ಮ ವಿನಯನ ನೋಡಿ ವಿನಯ ಪ್ರಸಾದ್ ಅಂತ ಹೆಸರಿಟ್ರು? ಖಂಡಿತ ಇಲ್ಲಮ್ಮ. ಹುಟ್ಟಿದ ದಿನಾನೇ ಮಗುನ ನೋಡಿದ ತಕ್ಷಣ ಕಣ್ಣುಗಳು ಬಹಳ ವಿನಯವನ್ನ ಸೂಸ್ತಾ ಇವೆ ಅಂತ ಡಾಕ್ಟರ್ ಹೇಳಿದ್ರಂತೆ. ಅದಕ್ಕೆ ನನ್ನ ತಂದೆ ತಾಯಿ ನನಗೆ ವಿನಯ ಅಂತ ಹೆಸರಿಟ್ರು. ಓಕೆ, ನಮ್ಮ ಸಾರ್ವಕಾಲಿಕ ಸಾಮ್ರಾಟನ ಸುಂದರಿ ಇವತ್ತು ನಮಗೋಸ್ಕರ ಏನ್ ಅಡ್ಗೆ ಮಾಡ್ತಾ ಇದ್ದಾರೆ? ಒಂದು ಹೊಸ ತರ ಇಡ್ಲಿ ಮಾಡೋಣ ಅಂತ. ಹೊಸ ತರ ಇಡ್ಲಿನ? ಹೌದು. ಇದು ಒಂದು ಹೂವಿನ ಎಲೆ. ಏನ್ ಹೂವು ಅನ್ನೋದನ್ನ ಕ್ಲೂ ಕೊಡ್ತೀನಿ. ಹೂವು ಇಡ್ಲಿ ಎಲ್ಲ ನಂದೆಂದಿತು. ಚೆನ್ನಾಗಿದೆ ಇದು. ದಾಸ ದಾಸರ ಮನೆಯ ದಾಸಾನು ದಾಸ. ಇದು ಎಲೆದು. ಎಲೆದು ಕೆಂಪಗಿರುತ್ತಲ್ಲ ಅದು? ಕೆಂಪು ಮಾತ್ರ ಅಲ್ಲ, ಬಿಳಿಯಾಗೂ ಇರುತ್ತೆ. ಆಳವಾಗಿ ಯೋಚಿಸಿ ನೋಡು. ದಾಸದ ಜೊತೆಯಲ್ಲಿ ಆಳವಾಗಿ ಚಿನ್ನದ ಮಲ್ಲಿಗೆ ಹೂವೆ. ಅಲ್ಲಮ್ಮ, ನಾನು ದಾಸ ಅಂತ ಒಂದು ಹೇಳ್ದೆ, ಆಳಕ್ಕೆ ಇಳಿದು ಯೋಚನೆ ಮಾಡು ಅಂತ ಹೇಳ್ದೆ, ಎಲೆ ಅಂತ ಹೇಳ್ದೆ. ಬಿಳಿ ಕಲರ್ ದಾಸನಾಗು ವಿಶೇಷನಾಗು ದಾಸವಾಳವಾಗು ಇಡ್ಲಿ ಆಗು. ಸೂಪರ್, ಕರೆಕ್ಟ್ ಮೇಡಮ್? ಪರ್ಫೆಕ್ಟ್ ಆಗಿ ಹೇಳಿದ್ಯಾ. ಅದಕ್ಕೆ ನಾನು ಮೊದ್ಲೇ ಇಲ್ಲಿ ಇಡಬೇಡಿ ಎಲೆನ, ನಾನು ನಯನನಿಗೆ ಕ್ವಿಜ್ ಕೇಳಬೇಕು ಅಂತ ಹೇಳಿ. ಎಲ್ಲರೂ ನಿಮ್ ತರನೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಮೇಡಮ್. ಆಗ ವ್ಯತ್ಯಾಸನೇ ಬರ್ತಾರೆ, ಮಾತಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಅಡ್ಗೆ ಮಾಡ್ತಾರೆ, ತಿನ್ನು ತಿನ್ನು ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಅದೇ ನೋಡ್ತಾ ಇದ್ದೆ ನಾನು. ಫಸ್ಟ್ ನೋಡಿದಾಗ ಒಂದ್ ಸ್ವಲ್ಪ ಬಡಕಲಾಗಿದ್ದೆ. ಇವಾಗ ಚೆನ್ನಾಗಿ ಚಬ್ಬಿಯಾಗಿ ಚೆನ್ನಾಗಿ ಆಗ್ಬಿಟ್ಟಿದ್ಯಾ. ಹೆಲ್ದಿ ಆಗ್ಬಿಟ್ಟಿದೆ. ಇಲ್ಲ, ಹೆಲ್ದಿ ಆಗ್ಬಿಟ್ಟಿದ್ಯಾ, ಮಜ್ವಾಗಿದೆ. ಇಡ್ಲಿ ಮಾಡೋಣ. ವೇಟಿಂಗ್. ನೀವು ದಾಸವಾಳ ಎಲೆ ಬೇಕು. ದಾಸವಾಳ ಅಂದ್ರೆ ನಾನು ನಿಮ್ಮ ದಾಸಾನು ದಾಸಿ ಇರೋದು ಯಾಕೆ ಮೇಡಮ್? ದಾಸವಾಳವನ್ನ ತರಕ್ ನಾ ತರಿಸ್ತೀನಿ. ಬರ್ಲಿ ದಾಸವಾಳದ ಎಲೆ. ಹಬ್ಬ ಮೇಡಮ್, ದಾಸಿನ ಮಾಡ್ಕೊಳ್ಳಿ ನನ್ನ. ಅಯ್ಯೋ, ದಾಸವಾಳ ತಗೋತೀರ ಚಿನ್ನ? ತಗೊಳ್ಳಿ ನಿಮ್ಗೋಸ್ಕರ. ಇವಳು ದಾಸವಾಳ ಹೆಂಗ್ ಹಿಡ್ಕೊಂಡ್ ಬಂದೆ? ಹೆಂಗ್ ಹಿಡ್ಕೊಂಡ್ ಸಂಜೀವಿನಿ ಪರ್ವತ ಹೊತ್ಕೊಂಡ್ ಬಂದಲ್ಲ ಹನುಮಂತ. ಈ ನನ್ನ ಲೆಕ್ಕದಲ್ಲಿ ಇವತ್ತು ನೀವು ಮಾಡೋದು ಹಂಗೆ ಸಂಜೀವಿನಿನೇ. ಹೌದಾ? ನಂಗೆ ಎಕ್ಸ್ಟ್ರಾ ಬೊಜ್ಜೆಲ್ಲ ಕರ್ಕೊಂಡ್ಬಿಡ್ಬೇಕು ನೋಡಮ್ಮ, ಇಲ್ಲಿ ನಾವು ಅಕ್ಕಿ ತಗೋಬೇಕು. ಈ ದೋಸೆ ಮಾಡೋ ಅಕ್ಕಿ ಇದ್ರೆ ತುಂಬಾ ಒಳ್ಳೇದು. ಇದು ನೆನೆಸಿಟ್ಟಿರುವಂತ ಅಕ್ಕಿ, ದೋಸೆ ಅಕ್ಕಿ. ನಾನು ಒಂದು ಅಂದಾಜಲ್ಲಿ, ಯಾಕಂದ್ರೆ ಬಹಳ ವರ್ಷಗಳು ಅಡಿಗೆ ಮಾಡಿದೀನಿ, ಬಹಳ ವರ್ಷಗಳು ತಿನ್ಸಿದೀನಿ, ಅದರಿಂದ 1 ಕಪ್ ಅಂದ್ರೆ ಇಷ್ಟು ಅನ್ನೋ ಅಂದಾಜಿದೆ. 7, 8. 8ಕ್ಕೆ 8 ತಾಯ ಮುಕ್ತಾಯ ಅಲ್ಲ. 9 ಹಾಕ್ಬಿಟ್ರೆ ಹಾಕ್ಲಾ? ಹಾಕ್ಬಿಡಿ. ಅತ್ಲಾಗ ನಯವಾಗಿ ನಯನನಿಗೆ ಇಡ್ಲಿಯನ್ನ ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ. ನಾನ್ ಫುಲ್ ಇವತ್ತು ನೀನು ನಕ್ಕರೆ ಹಾಲು ಸಕ್ಕರೆ ವಿನಯ ಪ್ರಸಾದ್ ಮೇಡಮ್ ಇದ್ದಾರಲ್ಲ, ಅವ್ರ ತರ ಆಗ್ಬಿಡ್ತೀನಿ. ಅಯ್ಯೋ ವಿನಯ ಮೇಡಮ್ ಬಂದ್ಬಿಟ್ಟಿದ್ದೀರೇನ್ರಿ ಅಂತ ಹಂಗೆ ಎನರ್ಜಿ ಬಂದ್ಬಿಡುತ್ತೆ ನಂಗೆ ನಿಮ್ಮ. ಹೌದಾ? ಈಗ ನೀನ್ ಹೇಳ್ತಾ ಇರೋದು ನೋಡಿದ್ರೆ ನನಗೆ ಉದ್ದಿನ ಬೇಳೆ ಹಾಕ್ಲಾ, ಹೆಸರು ಬೇಳೆ ಹಾಕ್ಲಾ, ಚಟ್ನಿ ಹಾಕ್ಲಾ, ಜೀರಿಗೆ ಹಾಕ್ಲಾ, ಹುಟ್ಟಿ ಹಾಕ್ಲಾ, ಇದು ಹಾಕ್ಲಾ, ಪಡ ಪಡ ಪಡ
ನಿಮ್ ಎನರ್ಜಿ, ಓ ಮೈ ಗುಡ್ನೆಸ್. ಇದಕ್ ನೋಡು ಒಂಚೂರು ಉದ್ದಿನ ಬೇಳೆ ಮಿಸ್ ಆಗದ್ ಬೇಡ, ಮಿಸ್ ಆಗದ್ ಬೇಡ. ಬರೀ ಅಕ್ಕಿಲ್ ಮಾಡಿದ್ರೆ ಪ್ರೋಟೀನ್ ಇರಲ್ಲ ಅಂತ ನಮ್ಮ ಪ್ರೋಟೀನ್ ಪ್ರಿಯರಿಗಾಗಿ ಒಂದೂವರೆ ಸಾಕು. ವಾಕೆ. ಆಮೇಲೆ ಇಲ್ಲೊಂಚೂರು ನೆನ್ಸಿಟ್ಕೊಂಡಿರೋ ಅವಲಕ್ಕಿ ಇದೆ, ಜಸ್ಟ್ 1 ಸ್ಪೂನ್ ನಷ್ಟು ಹಾಕಿದ್ರೆ ಸಾಕು. ಇಡ್ಲಿ ಅಂತ ಹೇಳಿದ ತಕ್ಷಣ ಸಪ್ಪೆ ಮಾಡಕ್ ಬಿಡ್ತಾರೆ. ಹೌದು, ಅದಕ್ಕೆ ಉಪ್ಪು ಹಾಕ್ಬಿಡೋದು ಅಷ್ಟೇ, ಇನ್ನೇನು ಹಾಕಲ್ಲ. ಆ ಹಿಟ್ಟಿಗೆ ಏನ್ ಹುಳಿ ಬಂದಿರುತ್ತೋ ಅಷ್ಟೇನೆ. ನಾನೊಂದು ಹೇಳ್ತೀನಿ ನೋಡು, ಹಸಿ ಮೆಣಸಿನ್ಕಾಯಿ ಇದೆಯಲ್ಲ, ಅದು ಇಷ್ಟು ಇದಕ್ಕೆ 1-2 ಹಸಿ ಮೆಣಸಿನ್ಕಾಯಿ ಹಿಂಗೆ ಮುರಿದು ಬಿಟ್ಟು ಹಾಕೊಳ್ಳೋದು. ಸುಮ್ನೆ ಹಾಗೆ ಹಾಕೊಳ್ಳೋದು, ತೊಳೆದಿಟ್ಟಿರೋದು ಇದು, ಅದರಿಂದ ಹಾಗೆ ಹಾಕೊಳ್ಳೋದು. ಆಮೇಲೆ ಇಲ್ಲಿ 1 ಕಪ್ ನಲ್ಲಿ ಶುಂಠಿ ಇದೆ, ಇಷ್ಟು ದೊಡ್ಡ ಶುಂಠಿನ ಮುರಿದು ಹಾಕೊಂಡ್ಬಿಡೋದು. ಆಮೇಲೆ ಜೀರಿಗೆ ಹಾಕೊಳ್ಳೋದು, 5 ಬೆರಳಲ್ಲಿ ಎಷ್ಟು ಸಿಗುತ್ತೋ ಅಷ್ಟು 2 ಸಲ. ಉಪ್ಪು ಅಷ್ಟೇ ಒಂದು ಅಂದಾಜಲ್ಲಿ ಹಾಕ. ಆಮೇಲೆ ಹಿಟ್ಟು ಒಂಚೂರು ರುಚಿ ನೋಡ್ಕೊಂಡು ಆಮೇಲೆ ಬೇಕಾದ್ರೂ ಹಾಕೊಂಡ್ರೆ ಆಯ್ತು. ಈಗ ತೊಳೆದಿಟ್ಟಿರೋ ದಾಸವಾಳದ ಎಲೆ. ಇವಾಗ ನಾವು ಎಷ್ಟೊಂದು 8-10-12 ಎಲೆಗಳನ್ನ ಇಡೀ ಎಲೆ ಹಾಕ್ಬಿಡ್ಬಾರ್ದು. ಯಾಕಂದ್ರೆ ಕೆಲವ್ರು ಇಡೀ ಎಲೆ ಹಾಕಿ ಅಂತಂದ್ರೆ ಗಿಡನೇ ತಂದು ಹಾಕ್ಬಿಟ್ರೆ ಏನ್ ಮಾಡೋದು, ಕಷ್ಟ. ಆಯ್ತಾ, ಈ ಎಲೆಗಳನ್ನೆಲ್ಲ ಹಾಕೊಂಡ್ಬಿಡೋಣ, ಯಾಕಂದ್ರೆ ಹಸಿರು ಕಲರ್ ಬರ್ಬೇಕು. ಎಲೆ ಹಾಕೊಂಡ್ರೆ ಮೇಡಮ್ ಸರಿ? ನಾನೀಗೊಂದು 10-12 ಎಲೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ನೀರ್ ಹಾಕೊಂಡು ತುಂಬಾ ನೀರ್ ಹಾಕ್ಬಾರ್ದು. ಎಷ್ಟು ಬೇಕೋ ಅಷ್ಟೇ ಗಟ್ಟಿಯಾಗಿ ಹಿಟ್ಟು ಬರೋ ತರ. ಸರಿ, ಈಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ಬೇಕು. ಇದು ನೋಡಿ, ನೆನ್ಸ್ಕೊಂಡಿರೋ ಸಾಬಕ್ಕಿ ಇದೆಯಲ್ಲ, ಇದನ್ನ ನಾವು ಮಿಕ್ಸಿಗೆ ಹಾಕೋ ಹಾಗಿಲ್ಲ, ಅದನ್ನ ಪೇಸ್ಟ್ ಮಾಡಬಾರ್ದು. ಪಾಯಸದಲ್ಲಿ ಹಿಂಗ್ ಸಿಗೋ ತರ ಇಡ್ಲಿನಲ್ಲೂ ಸಿಗಬೇಕು. ಅರ್ಧ ಕಪ್ ಹಾಕೋಬಹುದು. ಅಂದ್ರೆ ನಾವು ಅಕ್ಕಿ ಎಲ್ಲ ಎಷ್ಟು ಹಾಕೊಂಡಿರ್ತೀವೋ ಅದ್ರ 1/4 ಅಂಶ ಸಾಕು. ಆಮೇಲೆ ಇದ್ರ ಕನ್ಸಿಸ್ಟೆನ್ಸಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಬಹಳ ಮುಖ್ಯ ಇಡ್ಲಿ ಮಾಡ್ಬೇಕು ಅಂತಂದ್ರೆ. ಇದನ್ನ ಇವಾಗ ಬೇಯಕ್ಕೆ ಇಡ್ಬೇಕಲ್ಲ ಮೇಡಮ್. ನನ್ನ ಕಿಚನ್ ಅಲ್ಲಿ ನಾನು ಯೂಶಲಿ ರೆಗ್ಯುಲರ್ ಆಗಿ ಬಳಸುವಂತಹ ಆಯಿಲ್ ಇಸ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತಂದ್ರೆ ಇದು ಭಾರತದಲ್ಲೇನೆ ತುಂಬಾ ಪ್ರಥಮ ಸ್ಥಾನವನ್ನ ಹೊಂದಿದೆ. ಒಂದು ಸೇಲು ಕೂಡ ಇದು ಪ್ರಥಮ ಸ್ಥಾನದಲ್ಲೇ ಇದೆ. ಮೊದಲನೇದು ಏನಪ್ಪಾ ಅಂತಂದ್ರೆ, ಇದು ಜೆಮಿನಿ ಎಡಿಬಲ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವ್ರದ್ದು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ತಿ ಆಯಿಲ್ಸ್, ಆಕ್ಚುಲಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅದನ್ನ ಇವಾಗ ನಾವು ಯೂಸ್ ಮಾಡ್ತಾ ಇದ್ದೀವಿ. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚ್ಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್. ಸೊ ಈ ತರದ ಡಿಫ್ರೆಂಟ್ ಆಯಿಲ್ ಸಿಗುತ್ತೆ. ಈ ಹಿಂಗೆ ರೆಡಿ ಮಾಡಿರುವಂತಹ ಈ ಫ್ರೀಡಮ್ ಆಯಿಲ್ ನಾವು ಗಿಲ್ಟ್ ಫ್ರೀ ಆಗಿ ತಿನ್ಬೋದು ಸರ್. ಸ್ಲೋಗನ್ ಅದು ಆಕ್ಚುಲಿ, ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್ ಅಂತ ಹೇಳಿ. ಇದು ಆಕ್ಚುಲಿ ತುಂಬಾ ಮಾಡರ್ನ್ ಫೆಸಿಲಿಟಿಲಿ ಪ್ರಿಪೇರ್ ಆಗುತ್ತೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಇದು ತುಂಬಾ ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಕುಕ್ ಮಾಡಬಹುದು. ಸ್ಪೆಷಾಲಿಟಿ ಆಕ್ಚುಲಿ. ಸೊ ನಾನು ನನ್ನ ಅಡಿಗೆ ಮನೆಯಲ್ಲಿ ಇಟ್ಟಿರುವಂತಹ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದ್ರೆ ಇದೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಂತ. ಅಮ್ಮ, 1991ರಲ್ಲಿ ಸಂತೆಗೆ ಹೋಗಿ ದಿನಸಿ ತಗೊಂಬಾ ಅಂತ ಅಂದ್ರೆ ಇವತ್ತಿನವರೆಗೂ ನೀವು ವಾಪಸ್ಸೇ ಬರ್ಲಿಲ್ವಂತೆ ಸಂತೆಯಿಂದ. ಏನ್ ಮಾಡ್ತಿದ್ರಮ್ಮ? ಎನಿಥಿಂಗ್ ರೊಮ್ಯಾನ್ಸ್? ಏನ್ ಗೊತ್ತಾ, ರಿಯಲ್ ಲೈಫ್ ಅಲ್ಲಿ ಆ ತರದ್ ಏನು ರೊಮ್ಯಾನ್ಸ್ ಏನು ಇರ್ಲಿಲ್ಲ. ಆದ್ರೆ ಒಂದ್ ಸಿನಿಮಾಕ್ಕೆ ನಾನು ಸೇರ್ಕೊಂಡ್ಬಿಟ್ಟೆ. ನಮ್ ಚಿ ಉದಯಶಂಕರ್ ಅವರು ಒಂದಷ್ಟು ಡೈಲಾಗ್ ಬರೆದು ಕೊಟ್ಬಿಟ್ರು. ನಾನು ದೊರೆ ಭಗವಾನ್ ನಿರ್ದೇಶಕರ ಹತ್ರ ಕೇಳ್ದೆ, ಸರ್ ನಾನು ಒಂದೇ ಕಡೆ ನಿಂತ್ಕೊಂಡು ಮಾತಾಡ್ಬೇಕಾ ಇದನ್ನ, ನಾನು ಓಡಾಡ್ಕೊಂಡು ಮಾತಾಡ್ಲಾ ಅಂತ. ನೀ ಹೇಗಾದ್ರೂ ಓಡಾಡ್ಕೊಂಡು ಮಾತಾಡಮ್ಮ, ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟೆ. ಬೆಂಗಳೂರಿನಲ್ಲೂ ಓಡಾಡಿದೆ, ಸೆಟ್ಟಲ್ಲೂ ಓಡಾಡಿದೆ, ಚಿಕ್ಕಮಗಳೂರು ಬೆಟ್ಟ ಗುಡ್ಡದಲ್ಲೆಲ್ಲ ಓಡಾಡ್ಬಿಟ್ಟೆ. ಓಡಾಡುವಾಗ ನನ್ನ ಜೊತೆಲಿ ಇದ್ದವ್ರು ಯಾರು ಗೊತ್ತಾ? ನನ್ನ ಜೊತೆಲಿ ಅನ್ನೋದಕ್ಕಿಂತ ಅವ್ರ ಜೊತೆಲಿ ನಾನಿದ್ದೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಹೌದು, ಎವರ್ ಗ್ರೀನ್ ಸಾಂಗ್ ಮೇಡಮ್. ಹೌದಲ್ಲ? ಬರೇ ಇಡ್ಲಿನ ಹಾಕೋಣ ಬಾ, ಅದರ ರುಚಿಯನ್ನ ಸವಿಯೋಣ ಬಾ. ಸೂಪರ್. ಅಮ್ಮ, ನಾನೊಂದು ಮಲಯಾಳ ಸಿನಿಮಾಗೆ ಆಡಿಷನ್ ಕೊಟ್ಟಿದ್ದೀನಿ. ಸೊ ಇದು ಬೇಯೋ ಗ್ಯಾಪಲ್ಲಿ ಅದು ಆಡಿಷನ್ಗೆ ಏನು ಪ್ರಿಪೇರ್ ಆಗಿದ್ದೀನಿ ಅಂತ ತೋರಿಸ್ಬಿಡ್ತೀನಿ, ನೀವು ಒಂದು ಜಡ್ಜ್ಮೆಂಟ್ ಮಾಡಿ. ಎಂದ ಬಿಡ ಇಡ್ಲಿ ಚೇರುಂಡು ರೊಂಬ ಫೆಂಟಾಸ್ಟಿಕ್. ಐ ಆ್ಯಕ್ಚುಲಿ ಲವ್ ಇಡ್ಲಿ ವೆರಿ ಮಚ್. ನೀವು ಎಷ್ಟು ಚಂದಗೆ ಇಡ್ಲಿ ಮಾಡ್ದಿರಲ್ಲ, ಅದು ಕುಕ್ಕರ್ಲಾಗೋದು,
అది కుక్ ఆగదు మాది చట్నీ ఉండు ప్రాబ్లం ಲೈಟರ್ ಹಚ್ಚಿಡು ಓ ಮೈ ಗಾಡ್ ನೋ ಸ್ಮೈಲ್ ವ್ಯಾರಿ ಸೀರಿಯಸ್ ನಿಮ್ಮ ಕಣ್ಣಲ್ಲಿ ಏನೋ ಕಾಣ್ತಾ ಇದೆ ಅವ್ರ ಗಾಂಧಿ ಅದು ಗಾಂಧಿ ನೋಡಿದ್ರೆ ನನಗೆ ಭ್ರಾಂತಿ ಆಗುತ್ತೆ ಓ ಮೈ ಗಾಡ್ ಓ ಮೈ ಇದು ಏನ್ ಗೊತ್ತಾ, ಕನ್ನಡಿಗರು ಮಲಯಾಳಂ ಮಾತಾಡಿದ್ರೆ ಹೀಗೆ ಆಗೋದು. ಹೌದು, ಇದನ್ನೇ ಈಗ ನೀನ್ ಹೇಳಿದ್ದನ್ನ ನಾನ್ മലയാളമല്ല ಹೇಳ್ತೀನಿ, കേളു. ಹೇಳಿ. എന്താണ് ഇഡ്ലി ചെയ്യുന്നുണ്ടോ? എന്ത് നല്ല മണമാണ് ഇതിന്റെ. ഏത് ഇഡ്ഡലിയാ ഇത്? അല്ല, നിങ്ങളുടെ കണ്ണിൽ എന്തോ വേറൊരു പോലെയാണല്ലോ, ഒരു കാന്തി വേറെയാണല്ലോ, എന്തായിരിക്കും അത്? എനിക്കൊന്ന് പറയാമോ ചേച്ചി? ഇത് മലയാളം. എനിക്ക് ಮಲಯಾಳಂ ಸ್ವಲ್ಪ ಸ್ವಲ್ಪ ಮನಸ್ಸಿಲಾಯೋ. ಓಕೆ, ಸೊ ನಮ್ಮ ಇಡ್ಲಿ ತಯಾರಾಗಿದೆ. ಒಂದು ಆಡಿಷನ್ ಗ್ಯಾಪ್ ಅಲ್ಲಿ ಇಡ್ಲಿನೇ ರೆಡಿ ಆಗೋಯ್ತು. ಆಹಾ, ಓ ವಾವ್. ಈಗ ನೋಡು, ನಾವು ಸಾಬಕ್ಕಿ ಹಾಕಿದ್ವಲ್ಲ, ಒಂದೊಂದು ಸಾಬಕ್ಕಿ ಹಂಗಂಗೆ ಕಾಣ್ತಾ ಇದೆ ನೋಡಲ್ಲಿ. ಆಹಾ, ಸೂಪರ್, ಚೆನ್ನಾಗಿದೆ ಅಲ್ಲ ನೋಡಕ್ಕೆ. ಇವಾಗ ಚೆನ್ನಾಗಿ ಬೆಂದಿದೆ ಆಯ್ತಾ, ಬಿಸಿ ಇದೆ. ಈಗ ಚಟ್ನಿ ಜೊತೆಗೆ ಸೇರಿಸಿ ತಿಂದುಂಡು ಭಾಗ್ಯವಂತಳ. ವಾವ್, ಇದನ್ನ ಯಾರಾದ್ರೂ ಫೋಟೋ ತೆಕ್ಕೊಳ್ಳಿ ಪ್ಲೀಸ್. ಚೆನ್ನಾಗಿದ್ಯಾ? ಉಪ್ಪೆಲ್ಲ ಚೆನ್ನಾಗಿದ್ಯಾ? ಸಾರ್ಥಕವಾಯ್ತು, ನನ್ನ ಜನ್ಮ ಸಾರ್ಥಕವಾಯ್ತು. ಮಹಾತಾಯಿ ಕೈಯಲ್ಲಿ ಇವತ್ತು ನಾನು ಇಡ್ಲಿ ತಿಂದಿದ್ದೀನಿ. ಮೀನಾಕ್ಷಿ ಯಾರು ಇಲ್ಲ, ಅದಕ್ಕೆ ನಾನು ನಯನಾ. ಈಗ ನಾವು ದಾಸವಾಳ ಕೂಡ್ಲಿಗೆ ಇದಕ್ಕೆಲ್ಲ ಬಳಸ್ತಿರ್ತೀವಿ, ಬಟ್ ಇಡ್ಲಿ ಮಾಡಕ್ಕೂ ಬಳಸ್ಬೋದು ಅಂತ ಇವತ್ತೇ ನಮಗೆ ಗೊತ್ತಾಗಿದ್ದು. ನಾನು ತಂಬುಳಿನೂ ಮಾಡ್ತೀನಿ, ಅದರಲ್ಲಿ ಏನೇನೋ ಮಾಡ್ತೀನಪ್ಪ. ದಾಸವಾಳ ಎಲೆನಲ್ಲಿ ಸಖತ್ತಾಗಿ ಏನೇನೋ ಮಾಡ್ತೀನಿ, ಬಟ್ ದಾಸವಾಳ ಎಲೆ ಇಡ್ಲಿಗೆ ಹೇಳಿದಂಥದ್ದು ಬಹಳ ಚೆನ್ನಾಗಿರುತ್ತೆ. ನಂಗಂತೂ ತುಂಬಾ ಖುಷಿ ಆಯ್ತು. ಸೊ ನೋಡಿದ್ರಲ್ಲ, ದಾಸವಾಳ ಇಡ್ಲಿಯ ರೆಸಿಪಿ ತುಂಬಾ ಸಿಂಪಲ್ ಬಟ್ ಸಾಕದಾಗಿರುತ್ತೆ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ. ಹಾಗೆ ಇದನ್ನ ನಮಗಾಗಿ ಮಾಡಿಕೊಟ್ಟಂತಹ ವಿನಯ ಪ್ರಸಾದ್ ಮೇಡಮ್ ಅವ್ರಿಗೆ ಸುಬಾನಲ್ಲ ನಮಸ್ಕಾರ. ನಮ್ಮ ಸ್ಟೈಲಲ್ಲಿ ಒಂದು ದಾಸವಾಳ ಇಡ್ಲಿ ಮಾಡುವ ವಿಧಾನ. ಮೊದಲು ಮಿಕ್ಸಿ ಜಾರಿಗೆ ನೆನೆಸಿಟ್ಟ ಇಡ್ಲಿ ಅಕ್ಕಿ, 2 ಚಮಚ ಉದ್ದಿನಬೇಳೆ, 1 ಚಮಚ ಅವಲಕ್ಕಿ, ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, 2 ಚಮಚ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕತ್ತರಿಸಿದ ದಾಸವಾಳದ ಎಲೆಗಳು, ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಅದಕ್ಕೆ ಮುಂಚಿತವಾಗಿ ನೆನೆಸಿಟ್ಟ ಸಬ್ಬಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಕಲಸಿಟ್ಟುಕೊಳ್ಳಿ. ಈಗ ಇಡ್ಲಿ ಪಾತ್ರೆಗೆ ಅಡುಗೆ ಎಣ್ಣೆ ಸವರಿ ಸಿದ್ಧಪಡಿಸಿದ ಹಿಟ್ಟನ್ನು ಹಾಕಿ ಹಬೆಯಲ್ಲಿ ಚೆನ್ನಾಗಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಆರೋಗ್ಯಕರವಾದ ಮತ್ತು ವಿಭಿನ್ನ ಶೈಲಿಯ ದಾಸವಾಳದ ಇಡ್ಲಿ ಸವಿಯಲು ಸಿದ್ಧ. ಓಕೆ, ಈಗ ಅಮ್ಮನ ಸ್ಪೆಷಲ್ ರೆಸಿಪಿ ನಾವು ದಾಸವಾಳದ ಇಡ್ಲಿನ ಟೇಸ್ಟ್ ಮಾಡಿದ್ವಿ. ಮಾಚ್ಚ ಅಂತಾರಲ್ಲ, ಹಾಗೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಒಂದು ಮಾತಿದೆ ಮೇಡಮ್, ಆ ಥರದ್ದು ಏನಾದ್ರು ಸಖತ್ತಾಗಿ ಮಾಡಿದಾಗ ಹೊಡಿ ಶಾವ್ಗೆ ಮಜ್ಜಿಗೆ ಅಂತ ಹೇಳ್ತೀವಿ. ಸೊ ನಾನು ಅದನ್ನ ಆಲ್ರೆಡಿ ಇಡ್ಲಿಗೆ ಹೇಳ್ಬಿಟ್ಟೆ. ನೆಕ್ಸ್ಟ್ ಯಾವ ಡಿಶ್ಗೆ ಆ ಥರ ಹೇಳಿ? ಗೊಜ್ಜು ಅವಲಕ್ಕಿ. ಈಗ ಬಿಳಿ ಅವಲಕ್ಕಿ ಇದೆ, ಹಾಗೆ ಇಲ್ಲಿ ಕೆಂಪು ಅವಲಕ್ಕಿನೂ ಇದೆ. ಇದು 2 ಗಟ್ಟಿ ಅವಲಕ್ಕಿಗಳು ಆಯ್ತಾ. ಅದನ್ನ ಚೆನ್ನಾಗಿ ಗಾಳಿಸ್ಕೊಂಡು ತೊಳೆದು ಸ್ವಲ್ಪ ನೀರು ತೆಗೆದ್ಬಿಟ್ಟು ಇಲ್ಲಿ ಇಟ್ಕೊಂಡಿದೀವಿ. ಈಗ ಅದನ್ನ ಮಿಕ್ಸಿಗೆ ಹಾಕ್ಬೇಕಾ ಅಮ್ಮ? ಮಿಕ್ಸಿಗೆ ಹಾಕ್ಬೇಕು, ಆದ್ರೆ ಮಿಕ್ಸಿಗೆ ಹಾಕ್ಬಾರ್ದು, ಮಿಕ್ಸಿ ಅಂತ ಹಾಕ್ಬೇಕು. ಇದ್ರಲ್ಲಿ ಒಂದು ಅರ್ಧ ಹಾಕೊಮ್ಮ ಸಾಕು. ಒಂದು ಅರ್ಧ ಬೌಲ್. ಈಗ ನಾವು ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಸ್ವಲ್ಪ ಕೊಬ್ಬರಿ ಮತ್ತೆ ಕರಿ ಎಳ್ಳನ್ನ ಹುರ್ಕೊಳ್ಳೋಣ. ಇಲ್ಲಿ ಕೊಬ್ಬರಿ ಹಾಕೊಂಡಿದ್ದೀನಿ ಆಯ್ತಾ, 1-2 ಚಮಚ ಸಾಕಾಗುತ್ತೆ. ಆಮೇಲೆ ಕಪ್ಪು ಎಳ್ಳು ಹಾಕೋಬೇಕು. ಇದು ಹದವಾಗಿ ಹುರ್ಕೋಬೇಕು. ಇದನ್ನ ಇಟ್ಬಿಡೋಣ. ಈಗ ಇದು ನೆನೆ ಹಾಕಿರುವಂತ ಹುಣಸೆ ಹಣ್ಣು. ಈಗ ನಾನು ತಗೊಂಡಿರುವಷ್ಟು ಅವಲಕ್ಕಿ ಪ್ರಮಾಣಕ್ಕೆ ಈಗ ಅರ್ಧ ನಿಂಬೆ ಹಣ್ಣಿನ ಗಾತ್ರದ ಅದರ ರಸ ಸಾಕಾಗುತ್ತೆ. ಒಂದ್ ಸ್ವಲ್ಪ ನೀರು ಹಾಕ್ಬೇಕಾಗತ್ತೆ ಇದ್ರ ಜೊತೆಲಿ. ಬರೀ ಗೊಜ್ಜಾದ್ರೆ ಹುಳಿ ಹುಳಿ ಅನ್ಸ್ಬಿಡುತ್ತೆ. ಆಮೇಲೆ ಇದಕ್ಕೆ ಒಂದು ಅರ್ಧ ನೆಲ್ಲಿಕಾಯಿಯಷ್ಟು ಬೆಲ್ಲ. ಓಕೆ, ಒಂದು ಅರ್ಧ ಚಮಚ ಜೀರಿಗೆ ಪುಡಿ. ಇದಕ್ಕೊಂಚೂರು ಅರಿಶಿನ ಹಾಕಮ್ಮ. ಈಗ
ಇದು ಸಾಂಬಾರ್ ಪುಡಿ ಅಥವಾ ನೀವು ಸಾರಿನ ಪುಡಿ ಬೇಕಾದ್ರೂ ಬಳಸ್ಕೋಬಹುದು. ಎಷ್ಟ್ ಹಾಕ್ಲಮ್ಮ? 1 ಚಮಚ ಹಾಕ್ಬೋದು, ಅಷ್ಟು ಹಾಕ್ಬೋದಮ್ಮ. ಇದಕ್ಕೆ ಇದನ್ನ ಸೇರಿಸ್ಕೊಂಡ್ಬಿಡ್ಬೇಕು. ಏನು ಹುರಿದಿರೋ ಎಳ್ಳು ಮತ್ತೆ ಕಾಯಿ. ಕಾಯಿ ಅಂದ್ರೆ ಕೊಬ್ಬರಿ, ಒಣ ಕೊಬ್ಬರಿ. ಉಪ್ಪು ಇವಾಗ ಇನ್ನೂ ಹಾಕಿಲ್ಲ ನಾವು. ಅವಲಕ್ಕಿ ಹಾಕಿದ ಮೇಲೆ ಉಪ್ಪು ಹಾಕೋಣ, ಆಯ್ತಾ? ಅವಲಕ್ಕಿ ಸ್ವಲ್ಪ ಮುದ್ದೆ ಆಗುವಂಥ ಸ್ವಭಾವ ಇರುತ್ತಲ್ವಾ, ಅದಕ್ಕೆ ಈ ಥರ ಬಿಡಿಸ್ಕೊಂಡು ಹಾಕ್ಕೊಳ್ಳೋದು. ಈ ಅವಲಕ್ಕಿಗೆ ಉಪ್ಪು ಸ್ವಲ್ಪ ತಗೊಳುತ್ತೆ. ಅವಲಕ್ಕಿ ಪರವಾಗಿಲ್ಲ, ಆಲ್ಮೋಸ್ಟ್ ಆಗಿದೆ. ಅವಲಕ್ಕಿ ಆದ್ರೆ ಇನ್ನೂ ಆಗಿಲ್ಲ. ಒನ್ ಲಾಸ್ಟ್ ಟಚ್ ಆಫ್ ಮ್ಯಾಜಿಕ್ ಈಸ್ ಸ್ಟಿಲ್ ರಿಮೈನಿಂಗ್. ಏನ್ ಮ್ಯಾಜಿಕ್ ಟಚ್ ಅದು? ಏನದು? ಒಗ್ಗರಣೆ ಹಾಕೋದು. ಆಯ್ತು, ಒಂಚೂರು ಎಣ್ಣೆ ಹಾಕಮ್ಮ ಅದಕ್ಕೆ. 1 2. ಓಕೆ, ಸೊ ಇವತ್ತು ನಾವು ಗೊಜ್ಜು ಅವಲಕ್ಕಿಗೆ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ ಬಳಸ್ತಾ ಇದೀವಿ. ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ ಹಾಕೊಳ್ಳೋಣ, ಆಯ್ತಾ? ಒಂದಷ್ಟು ಕರಿಬೇವಿನ ಸೊಪ್ಪು, ಆಮೇಲೆ ಒಂಚೂರು ಹಿಂಗ್ ಹಾಕ್ಬೇಕಲ್ಲ. ಆ ಹಿಂಗಿನ ಪರಿಮಳ. ಓಕೆ, ಸೊ ಆಕ್ಚುಲಿ ನಮ್ಮ ಕಿಚನ್ ಅಲ್ಲಿ ದ ಫೇಮಸ್ ಇಂಗು ಇಸ್ SSP ಇಂಗು. ನಾವು ಇದನ್ನೇ ಬಳಸೋದು. SSP ಇಂಗು ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್. ಸೊ ಇವತ್ತು ನಮ್ಮ ಅಡುಗೆಗೆ ಅದನ್ನೇ ಬಳಸ್ತಾ ಇದೀವಿ. ಇದನ್ನ ಇದ್ರ ಮೇಲೆ ಹಾಕ್ಬಿಡೋದು. ಐ ಲವ್ ದಿಸ್ ಸೌಂಡ್ ಅಲ್ಲ? ಇವಾಗ ನಾವು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಯಾವ್ಯಾವ ಸಮಯದಲ್ಲಿ ಹಾಕಬೇಕೋ ಆಯಾ ಸಮಯದಲ್ಲಿ ಭಾಳ ಅಚ್ಚುಕಟ್ಟಾಗಿ ಹಾಕಿದ್ದೀವಿ. ಗೊಜ್ಜವಲಕ್ಕಿ ನೋಡಿದ್ರೇನೆ ಬಾಯಲ್ಲಿ ನೀರು ಬರ್ತಿದೆ ಅಂತೀವಲ್ಲ, ಅದಕ್ಕೆ ಕನ್ನಡದಲ್ಲಿ ಒಂದು ಒಳ್ಳೆ ಪದ ಇದೆ. ಏನು ಗೊತ್ತಾ? ಏನು? ಲಾಲಾರಸ. ಕನ್ನಡದಲ್ಲಿ ಆ ಪದ ಬಹಳ ಉತ್ತಮವಾದ ಪದ, ಲಾಲಾರಸ ಅಂತ. ಲಾವಾರಸ ಅಂದ್ರೆ ಅಗ್ನಿ ಪರ್ವತದಿಂದ ಆಚೆ ಬರುವಂಥದ್ದು, ಅದಲ್ಲ. ಗೊಜ್ಜವಲಕ್ಕಿ ಸೂಪರ್. ಜೊತೆಲಿ ನಂಚ್ಕೊಳ್ಳಕ್ಕೆ ಮೊಸರು. ಓ ವಾವ್, ಗೊಜ್ಜವಲಕ್ಕಿ ಹೇಗಿದೆ ಅಂತ ಈಗ ಸ್ವಾದಿಸೋಣ. ನನ್ನಷ್ಟು ಪುಣ್ಯ ಯಾರು ಮಾಡಿಲ್ಲ. ಈ ಗೊಜ್ಜವಲಕ್ಕಿನೂ ಅವಳಷ್ಟು ಪುಣ್ಯ ಮಾಡಿಲ್ಲ ಅಂದ್ರೆ ಅದ್ ನಿನ್ ಬಾಯೊಳಗಡೆ ಹೋಗ್ತಾ ಇದೆಯಲ್ಲ ಗೊಜ್ಜವಲಕ್ಕಿ. ಅದು ಅನ್ಕೋತಾ ಇರ್ಬೋದು ಈಗ. ಸಖತ್ತಾಗಿದೆ. ಇದೊಂಥರ ಮಧ್ಯದಲ್ಲಿ ಒಂಚೂರು ಬೆಲ್ಲ, ಇನ್ನೇನು ಹುಳಿ ಸಿಕ್ತು ಅನ್ನೋ ಬೆಲ್ಲ ಬರುತ್ತೆ. ಬೆಲ್ಲದ ಜೊತೆಗೆ ಏನ್ ಹೇಳ್ತಾರೆ, ಎಳ್ಳು, ಕಡಲೆ ಬೀಜ, ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಕರಕ್ ಅಂತಿದೆ. ಸಖತ್ ಮಜಾ ಇದೆ ಅಲ್ವಾ? ಇಷ್ಟು ಬ್ಯೂಟಿಫುಲ್ ಆದ ಗೊಜ್ಜವಲಕ್ಕಿನ ನೀವು ನನಗೆ ಮಾಡ್ಕೊಟ್ಟಿದ್ದೀರಾ. ನಾನ್ ತಿಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ತಿನ್ನಂಗೇನೆ. ಸೊ ನಮಗ್ ತುಂಬಾ ಖುಷಿ ಆದಾಗ ಮಜ್ಗಿ. ಗೊಜ್ಜು ಅವಲಕ್ಕಿ ಮಾಡುವ ವಿಧಾನ: ಮೊದಲು ನೀರಿನಲ್ಲಿ ಅದ್ದಿ ತೆಗೆದ ಬಿಳಿ ಅವಲಕ್ಕಿ ಮತ್ತು ಕೆಂಪು ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಇದನ್ನು ನೀರು ಹಾಕದೆ ತರಿತರಿಯಾಗಿ ರುಬ್ಬಿ ಒಂದು ಬಾಣಲಿಯಲ್ಲಿ ಸ್ವಲ್ಪ ಒಣಕೊಬ್ಬರಿ ತುರಿ ಮತ್ತು ಕಪ್ಪು ಎಳ್ಳನ್ನು ಹಾಕಿ ಹೊಂಬಣ್ಣ ಬರುವವರೆಗೆ ಹುರಿದುಕೊಳ್ಳಿ. ನಂತರ ಅದೇ ಬಾಣಲೆಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಸ್ವಲ್ಪ ನೀರು, ಬೆಲ್ಲ, ಅರ್ಧ ಚಮಚ ಜೀರಿಗೆ ಪುಡಿ ಹಾಗೂ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುದಿಯಲು ಬಿಡಿ. ಇದಕ್ಕೆ 1 ಚಮಚ ಸಾಂಬಾರ್ ಪುಡಿ, ಮೊದಲು ಹುರಿದಿಟ್ಟುಕೊಂಡ ಕೊಬ್ಬರಿ ಮತ್ತು ಎಳ್ಳನ್ನು ಸೇರಿಸಿ ಚೆನ್ನಾಗಿ ಕೈಯಾಡಿಸಿ. ಈಗ ಸಿದ್ಧಪಡಿಸಿದ ಗೊಜ್ಜಿಗೆ ರುಬ್ಬಿದ ಅವಲಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವೂ ಒಂದಕ್ಕೊಂದು ಹೊಂದಿಕೊಳ್ಳುವಂತೆ ಚೆನ್ನಾಗಿ ಮಿಶ್ರಣ ಮಾಡಿ. ಮತ್ತೊಂದು ಸಣ್ಣ ಬಾಣಲಿಯಲ್ಲಿ ಸ್ವಲ್ಪ ಅಡುಗೆ ಎಣ್ಣೆ ಕಾಯಿಸಿ ಸಾಸಿವೆ, ಕರಿಬೇವು ಮತ್ತು ಇಂಗು ಹಾಕಿ ಒಗ್ಗರಣೆ ಸಿದ್ಧಪಡಿಸಿಕೊಳ್ಳಿ. ಇದಕ್ಕೆ ಕಡಲೆ ಬೀಜವನ್ನು ಹಾಕಿ ಗರಿಗರಿಯಾಗುವಂತೆ ಚೆನ್ನಾಗಿ ಫ್ರೈ ಮಾಡಿ. ಕೊನೆಯದಾಗಿ ಈ ಬಿಸಿ ಬಿಸಿ ಒಗ್ಗರಣೆಯನ್ನು ಮಿಶ್ರಣ ಮಾಡಿಟ್ಟುಕೊಂಡ ಅವಲಕ್ಕಿಗೆ ಸೇರಿಸಿ ಚೆನ್ನಾಗಿ ಕಲಸಿದರೆ ಘಮ ಘಮಿಸುವ ಗೊಜ್ಜು ಅವಲಕ್ಕಿ ಸವಿಯಲು ಸಿದ್ಧ. ಅಮ್ಮ, ನಿಮ್ಮ ಬದುಕು, ನಿಮ್ಮ ಕಲಾ ಸೇವೆ ಯಾವಾಗಲೂ ಹಚ್ಚ ಹಸಿರಾಗಿರ್ಲಿ ಅಂತ ಕೇಳ್ಕೊತಾ ನನ್ನ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ, ನಿಮ್ಮ ಅಮೂಲ್ಯವಾದ ಅರ್ಧ ತಾಸಿನ ಸಮಯವನ್ನು ನಮಗಾಗಿ ಕೊಟ್ಟಿದ್ದಕ್ಕಾಗಿ ಹೃದಯ ತುಂಬಿದ ಧನ್ಯವಾದಗಳು ನಿಮ್ಗೆಲ್ರಿಗೂ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಡಾಕ್ಟ್ರಮ್ಮ ನಮಗೋಸ್ಕರ ಯಾವ ಒಂದು ಪ್ರಾಬ್ಲಮ್ಗೆ ಯಾವ ಒಂದು ರೆಮಿಡಿನ ತೋರಿಸ್ತಾರೆ ಅನ್ನೋದನ್ನ, ಅಂದ್ರೆ ಯಾವ ಸೊಲ್ಯೂಷನ್ ಅನ್ನ ತೋರಿಸ್ತಾರೆ ಅನ್ನೋದನ್ನ ಕೇಳೋಣ. ಪ್ಲೀಸ್ ವೆಲ್ಕಮ್ ಡ್ರಗ್ಲೆಸ್ ಥೆರಪಿಸ್ಟ್ ಡಾಕ್ಟರ್ ಪೂರ್ವಿ ಜಯರಾಜ್.
ಐ ಆಮ್ ಕ್ಯೂರಿಯಸ್ ಟುಡೇ ನೀವು ಯಾವ ಪ್ರಾಬ್ಲಮ್ಗೆ ಯಾವ ಸೊಲ್ಯೂಷನ್ ಕೊಡ್ತಾ ಇದ್ದೀರಾ? 80% ಜನಕ್ಕೆ ಸ್ಟ್ರೆಸ್ ಇಂದಾನೇ ಸುಮಾರಾಗಿ ತಲೆನೋವು ಬರುತ್ತೆ. ಸೊ ಇವತ್ತು ನಾನು ಮೈಗ್ರೇನ್ ಮದ್ದು ಅಂತ ಸ್ಪೆಷಲ್ ಟೀ ಮಾಡ್ತಾ ಪ್ಲೀಸ್ ಇದ್ದೀನಿ. ಆದಷ್ಟು ಬೇಗ ಮಾಡಿ ನನ್ನ ಫ್ರೆಂಡ್ ಸರ್ಕಲ್ಗೆಲ್ಲ ನಾನು ಇವತ್ತು ಇದನ್ನ ಶೇರ್ ಮಾಡೇ ಮಾಡಿ. ಖಂಡಿತ. ಆಲ್ರೈಟ್, ಸೊ ನೈನಾ ಅವರೇ, ಫಸ್ಟ್ ನೀರನ್ನ ನಾವು ಬಾಯ್ಲ್ ಮಾಡ್ಕೊಳ್ಳೋಕೆ ಶುರು ಮಾಡೋಣ. ಸೊ 1 ಗ್ಲಾಸ್ ನೀರನ್ನ ಹಾಕಿದ್ದೇವೆ. ಸೊ 1 ಇಂಚಷ್ಟು ಶುಂಠಿ ನಾನು ಇದ್ರಲ್ಲಿ ತಗೊಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಇದು ಪೇನ್ ರಿಲೀಫ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಡೈಜೆಷನಲ್ಲಿ ತುಂಬ ಸಹಾಯ ಮಾಡುತ್ತೆ ನಮಗೆ. ಓಕೆ, ಅರ್ಧ ಅಥವಾ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಬಹುದು. 1 ಸ್ಪೂನೇ ಹಾಕ್ತೀನಿ ಬಿಕಾಸ್ ಡೈಜೆಷನ್ಗೆ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ವಿ ಕ್ಯಾನ್ ಯೂಸ್ ಫ್ರಮ್ ದ ಕಿಚನ್. ಸೊ ಇದು ಎಷ್ಟೊತ್ತವರೆಗೂ ಕುದಿಬೇಕು? ಅರ್ಧ ಬರೋಷ್ಟು ಕುದಿಬೇಕು. ಓಕೆ, ಸೊ ನೀರು ಪ್ರಮಾಣ ಕಡಿಮೆ ಆಗಬೇಕು, ಆ ಲೆವೆಲ್ ಕುದಿಬೇಕು. ಬಿಕಾಸ್ ಆಗ್ಲೇ ಹೇಳಿದಾಗೆ ಜಿಂಜರ್ ಕುದ್ದಷ್ಟು ಅದರ ಔಷಧಾಂಶವನ್ನು ನೀರಿಗೆ ಬಿಡುತ್ತೆ. ಅದರಿಂದ ನೀವು ಪ್ರಮಾಣ ನೋಡ್ಕೊಳ್ಳಿ. ಇನ್ನೇನು ಅರ್ಧಕ್ಕೆ ಬಂದಿದೆ ಅಂದಾಗ ಇಟ್ ಇಸ್ ರೆಡಿ. ಈಗ ಒಂದು ಲಾಸ್ಟ್ ಇಂಗ್ರೀಡಿಯೆಂಟ್ ನೋಡಿ, ತುಳಸಿ ಆಗ್ಲಿ ಇದಾಗ್ಲಿ ತುಂಬಾ ಎಲೆಗಳನ್ನ ಹಾಕಿ ಜಾಸ್ತಿ ಕುದಿಸಬಾರ್ದು, ಅರ್ಥ ಆಯ್ತಾ? ಸೊ ಅದರಿಂದ ಒಂದು 7 ರಿಂದ 8 ಎಲೆಗಳು, ಮೈ ಗಾಡ್, ಮಿಂಟ್ ಅರೋಮಾ ಅಲ್ಲ? ಎಸ್, ಏನ್ ಸಕ್ಕತ್ತಾಗಿದೆ. ನೈನಾ ಅವರೇ, ಇನ್ನೇನಾದ್ರೂ ತಲೆನೋವು ಅಂತಂದ್ರೆ ನೀವು ಇದನ್ನ ಮಾಡ್ಕೊಂಡು ಕುಡಿಬೇಕು. ತಲೆನೋವೇ ಬರಬಾರ್ದು ನಿಮಗೆ. ಈಸಿ ರೆಸಿಪಿನ ಯಾರು ತಾನೇ ಮಾಡ್ಕೊಬೋದಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸ್ಟ್ರೇನ್ ಎಲ್ಲ ಸೊ ಹೋಗ್ಲಿ. ಮೈಗ್ರೇನ್ಗೆ ರಾಮಬಾಣದಂತಹ ಮನೆ ಮದ್ದು. ಫ್ರೆಶ್ ಇಲ್ಲ? ಯಾ, ಇಟ್ ಇಸ್ ಗುಡ್. ತುಂಬಾ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ, ಈಸಿ ರೆಮಿಡಿಯಿಂದ ನಿಮ್ಮ ತಲೆನೋವನ್ನ ಹೇಗೆ ಹೋಗಿಸ್ಕೊಳ್ಬಹುದು ಅನ್ನೋದು ಒಂದು ಬೆಸ್ಟ್ ರೆಮಿಡಿ ತೋರಿಸಿದ್ದೀರಾ ಡಾಕ್ಟ್ರೇ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಬನ್ನಿ ಡಾಕ್ಟ್ರೇ. ಥ್ಯಾಂಕ್ ಯು. ಇದು ಸನ್ ಉದಯ ಪ್ರೆಸೆಂಟ್ಸ್ ಅಡುಗೆ ಮನೆ ಪವರ್ಡ್ ಬೈ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್, ರಿಟೇಲ್ ಪಾರ್ಟ್ನರ್, ಸ್ಮಾರ್ಟ್ ಬಜಾರ್. ಇಂದಿನ ಅಡುಗೆಯಲ್ಲಿ ಬಳಸತಕ್ಕಂತ ಎಲ್ಲ ಸಾಮಗ್ರಿಗಳು ಹತ್ತಿರದ ಸ್ಮಾರ್ಟ್ ಬಜಾರ್ಗಳಲ್ಲಿ ಲಭ್ಯವಿದೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಟಾಟಾ, ಬಾಯ್, ಸೈನಿಂಗ್ ಆಫ್.